ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಧೀರಾ ವ್ಲಾಗ್ಸ್ಗೆ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡೋದು. ಫ್ರೆಂಡ್ಸ್, ಇವತ್ತು ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 1 ಕಪ್ಪಷ್ಟು ಬೇಳೆ, 1 ಕಪ್ಪಷ್ಟು ಹೆಸರು ಕಾಳು, 2 ಟೊಮೊಟೊ, ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಒಂದು 10 ಮೆಣಸಿನ್ಕಾಯಿ, 1-2 ಎಸಳು ಬೆಳ್ಳುಳ್ಳಿ. ಅದು ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಿರೋದ್ರಿಂದ ನಾನು 2 ತೊಗೊಂಡಿದ್ದೀನಿ. ದಪ್ಪ ಇದ್ದರೆ ಒಂದೇ ಸಾಕಾಗುತ್ತೆ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು ಮತ್ತು ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್, ಮತ್ತು ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ. ನಂದು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ಮತ್ತು ನಾನಿವಾಗ ಫಸ್ಟು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀರನ್ನ ಫಸ್ಟು ಕುದಿಸ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಏನು 1 ಕಪ್ಪಷ್ಟು ಬೇಳೆ ಇಟ್ಕೊಂಡಿದ್ದೆ ಅದನ್ನು ತೊಳ್ಕೊಂಡು ನಾನು ಕುದ್ದಿರೋ ನೀರಿಗೆ ಹಾಕ್ಕೊಂಡಿದ್ದೀನಿ. ಬೇರೆ ಥರನೂ ಮಾಡ್ಕೊಬೋದು. ನೀವೇನಾರು ಕುಕ್ಕರ್ಗೆ ಇಟ್ಕೊಂಡು ಬೇಕಾದ್ರೆ ಬೇಳೆನೂ ಹೆಸ್ರು ಕಾಳು ಎಲ್ಲ ಟೊಮೊಟೊ ಎಲ್ಲ ಹಾಕಿ ನೀವು ಕುಕ್ಕರಲ್ಲೂ ಕೂಡ ಕೂಗಿಸ್ಕೋಬಹುದು. ಬಟ್ ನನಗೆ ಅದು ಕುಕ್ಕರಲ್ಲಿ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅಂತ ಹೇಳಿ ನಾನಿಲ್ಲಿ ನೀರು ಕಾಯಕ್ಕೆ ಇಟ್ಬಿಟ್ಟು ಪಾತ್ರೆನಲ್ಲೇ ಮಾಡ್ತೀನಿ. ನಾನು ಆದಷ್ಟು ಎಲ್ಲ ಅಡುಗೆ ಸುಮಾರು ಪಾತ್ರೆನಲ್ಲೇ ಮಾಡ್ತೀನಿ. ಆದಷ್ಟು ಇಲ್ಲ ಅಂದಾಗ ಅರ್ಜೆನ್ಸಿ ಇದೆ ಕುಕ್ಕರಲ್ಲೇ ಮಾಡ್ತೀನಿ. ಬಟ್ ಇವಾಗ ನಂಗೆ ಟೈಮ್ ಇತ್ತು ಅಂತೇಳಿ ನಾನು ಪಾತ್ರೆನಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಅದೇನು ಬೇಳೆ ಇತ್ತು, ಬೇಳೆನು ಹೆಸರು ಕಾಳು ಮತ್ತು ಟೊಮೊಟೊ ಎರಡೂ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಖಾರ ಬೇಕಾಗುತ್ತೆ, ಮಸಾಲೆ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಮೆಣಸಿನ್ಕಾಯಿ, ನಾನು ಏನು ತೊಗೊಂಡಿದ್ದೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇರೋದೇ ತೊಗೊಂಡಿದ್ದೀನಿ. ಮನೆಯಲ್ಲಿ ಮಕ್ಕಳಿದ್ದಾರಲ್ಲ, ಸೊ ಹಾಗಾಗಿ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಖಾರ ಕಮ್ಮಿ ಇರೋದೇನೆ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಲೈಟಾಗಿ ಚೂರು ಬಾಡಿಸ್ಕೋಬೇಕು. ಅದನ್ನು ಬಾಡಿಸ್ಕೊಂಡು ಈಗ ಖಾರಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಏನು ನಾನು 2 ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದು ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ತಿರ್ಗಾ 1 ಸ್ಪೂನಷ್ಟು ಜೀರಿಗೆ ಮತ್ತು ಅದೇನು ಹುಣಸೆಹಣ್ಣು ತೊಗೊಂಡಿದ್ದೆ, ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಟೊಮೊಟೊನೂ ತೊಗೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು. ಅದು ಟೊಮೊಟೊ ನಾಟಿ ಟೊಮೊಟೊನೇ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಇರುತ್ತೆ. ಅದು ಆ್ಯಕ್ಚುಲಿ ಹುಳಿ ಉಪ್ಪು ಖಾರ ಇದ್ದಾಗ ಚೆನ್ನಾಗಿ ಅನಿಸುತ್ತೆ. ಮತ್ತು ಹುರಿದಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಟೊಮೊಟೊ ಬೇಯಕ್ಕೆ ಇಟ್ಕೊಂಡಿದ್ನಲ್ಲ, ಅದೆರಡು ಟೊಮೊಟೊನೂ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸೌಟಷ್ಟು ಕಾಳು ಹಾಕ್ಕೋಬೇಕು. ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಂದಿರದೆ ಇವಾಗ ಕರೆಕ್ಟಾಗಿ ಬೆಂದಿರೋದ್ರಿಂದ 1 ಸೌಟಷ್ಟು ಕಾಳು ಹಾಕ್ಕೊಳ್ಳಿ. ಇದು ಆ್ಯಕ್ಚುಲಿ ಉಪ್ಸಾರು ಸಿಕ್ಕಾಬಟ್ಟೆ ನಮಗೆ ಫೇವ್ರೇಟು ಫ್ರೆಂಡ್ಸ್. ಇದು ಮಾತ್ರ ಈ ಚಳಿಗಾಲದಲ್ಲಿ ಮತ್ತು ಏನಾರ ಹೆವಿ ನಾನ್ ವೆಜ್ ತಿಂದಾಗ ಜೀರ್ಣ ಆಗದೆ ಹೋದಾಗೆಲ್ಲ ಆ ಟೈಮಲ್ಲೆಲ್ಲ ಬೇಕಾಗುತ್ತೆ. ಇದು ಸಾರು ನೀವು ಮಾಡ್ಕೊಂಡು ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಊಟದ ಮೇಲೆ ಯಾವ ಊಟನೂ ಏನೂ ಇಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಇವಾಗ ಅದೇನು ನಾನು ಕಾಳು ಬೇಯಿಸ್ಕೊಂಡಿದ್ದೆ ಅದನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕಾಳು ಮತ್ತು ನೀರನ್ನು ಎರಡೂ ಕೂಡ ಇವಾಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕಾಳು ತೊಗೊಂಡು ಅದ್ರ ಜೊತೆಗೆ ಪಲ್ಯ ಮಾಡ್ಕೊಳ್ಳೋದು ಅಂತ. ಒಬ್ಬೊಬ್ಬರು ನಾನೂ ಕೂಡ ಈ ಕಾಳು ಜೊತೆಗೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ನಾನು ಬೇಯಿಸ್ಕೊಳ್ತೀನಿ. ಬಟ್ ಇವಾಗ ಸ್ವಲ್ಪ ಬೇಡ ಅಂತ ಅನಿಸಿ ನಾನು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪನ್ನು. ಇವಾಗ ಪಲ್ಯ ಮಾಡೋಣ ಅಂತ ಹೇಳಿ ನಾನು ಅದೇನು ಮೆಣಸಿನ್ಕಾಯಿ ಹುರ್ಕೊಂಡಿದ್ದು ಬಾಣಲಿನೇ ಇಟ್ಕೊಂಡು ಬಾಣಲೆ ಬಿಸಿ ಮಾಡಿಕೊಂಡು ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು 2 ಸೆಕೆಂಡ್ ಬಿಸಿ ಆಗಬೇಕು. ಬಿಸಿ ಆದ ನಂತರ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡು ಕರಿಬೇವು ಚಟಪಟ ಅಂತ ಅನ್ನಬೇಕು. ಕರಿಬೇವು ಹಾಕ್ಕೊಂಡು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾರ ಹಸಿಮೆಣ್ಸಿನ್ಕಾಯಿ ಬೇಕು, ನನಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಏನಾರು ಅನಿಸಿದ್ರೆ ನೀವು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಅದ್ರ ಜೊತೆಗೆ ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಈರುಳ್ಳಿ ಕಟ್ ಮಾಡಿಕೊಂಡು ಬಾಡಿಸ್ಕೋಬೇಕು ಚೆನ್ನಾಗಿ. ಈರುಳ್ಳಿ ಸ್ವಲ್ಪ ಬಾಡಿದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕಾಗೋದು. ಅದು ಹಸಿ ಇದ್ದರೆ ಒಂದು ಸ್ವಲ್ಪ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ನೋಡಿ ನಿಮಗೆ ಆ ಥರ ಅಂತ. ನನಗೆ ಅದು ಸ್ವಲ್ಪ ಬಾಡಿಸಿದ್ರೇ ಇಷ್ಟ ಆಗುತ್ತೆ. ಇವಾಗ ಅದು ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ ಕಾಳು ನೀರನ್ನು, ಅದು ನೀರು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕಾಳನ್ನು ಹಾಕಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಫುಲ್ಲು ಅದು ಕಾಳು ಒಂದು ಸ್ವಲ್ಪ ನೀರಂಶ ಇರುತ್ತೆ ಕಾಳಲ್ಲಿ, ಅದನ್ನು ಕೂಡ ಡ್ರೈ ಆಗಬೇಕು. ಅದಾದಮೇಲೆ ನಾನು ನುಗ್ಗೆ ಸೊಪ್ಪನ್ನ ತೊಳ್ಕೊಂಡು ಅದನ್ನು ನೀರೆಲ್ಲ ಹೋಗೋ ಥರ ನಾನು ಒಂದು ಜಾಲರಿನಲ್ಲಿ ಇಟ್ಕೊಂಡಿದ್ದೆ. ನೀರೆಲ್ಲ ಹೋದ್ಮೇಲೆ ನುಗ್ಗೆ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂಥರ ಎಷ್ಟು ನುಗ್ಗೆ ಸೊಪ್ಪಿನಲ್ಲಿ ಫ್ರೆಂಡ್ಸ್, ನಮ್ಮಲ್ಲಿ ನುಗ್ಗೆ ಸೊಪ್ಪಲ್ಲಿ 150 ಔಷಧ ರಹಿತವಾದಂಥ ಗುಣಗಳಿದೆ. ಅದಕ್ಕೆ 150
ಮಸ್ತು ಕಾಯಿಲೆಗಳಿಗೆ ಔಷಧಿ ಅದು ಒಂಥರ ನುಗ್ಗೆ ಸೊಪ್ಪು. ಆ್ಯಕ್ಚುಲಿ ನುಗ್ಗೆ ಸೊಪ್ಪನ್ನು ನಾವು ತಿಂದಷ್ಟು ತುಂಬ ಒಳ್ಳೆಯದು. ಅದು ಬಾಡಿಗೆ ಸಿಕ್ಕಾಪಟ್ಟೆ ಐರನ್ ಕಂಟೆಂಟ್ ಇರುತ್ತೆ. ಒಂಥರ ನಮಗೆ ಸಖತ್ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ನುಗ್ಗೆ ಸೊಪ್ಪು. ಇವಾಗ ಖಾರ ನಾನು ಅದೇನು ಮಸಾಲೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೆ ಅದೆಲ್ಲ ಹಾಕಿ ರುಬ್ಕೊಂಡು ಅದನ್ನು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ ಅದು ಸಪ್ರೇಟ್ ಕಾಳು ಸಪ್ರೇಟ್ ಮಾಡಿ ನೀರು ಸಪ್ರೇಟ್ ಮಾಡಿದ್ನಲ್ಲ, ಆ ನೀರನ್ನೇ ನಾನು ಹಾಕ್ಕೊಂಡಿರೋದು. ಅದರೊಳಗಡೆ ಹಾಕ್ಕೊಂಡು ಕಳಿಸ್ಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ನಾವು ಬಿಸಿ ಮಾಡಿಕೊಂಡು ಸ್ವಲ್ಪ ತಿಂತೀವಿ. ಇಲ್ಲ ಅಂತ ಅಂದ್ರೂ ಕೂಡ ಆ ನೀರನ್ನ ನೀವು ಸಪ್ರೇಟಾಗಿ ಇಟ್ಕೊಂಡು ಆ ಖಾರ ಏನು ರುಬ್ಬಿರ್ತೀವಿ ನೀವು ಅದನ್ನು ಬೇಕಾದ್ರೆ ಎತ್ತಿಟ್ಕೊಂಡು ಕೂಡ ರೊಟ್ಟಿ ಜೊತೆಗೆ ಬಿಸಿ ಅನ್ನ ಮಾಡಿಕೊಂಡು ನೀವು ಆ ಖಾರನ ಆ ಖಾರದ ಹಾಕ್ಕೊಂಡು ಬಿಸಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ತಿಂದರೂ ಸಖತ್ತಾಗಿರುತ್ತೆ. ಇಲ್ಲಿ ನಾನು ನೀರಿಗೆ ಹಾಕ್ಕೊಂಡು ಫುಲ್ಲೆಲ್ಲ ಕಲಿಸ್ಕೊಂಡು ಸಾಂಬಾರು ಥರನೇ ಮಾಡಿಬಿಟ್ಟು ತಿಂತಾಯಿದ್ದೀವಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದಂತೂ ಬಾಯಲ್ಲಿ ಹೇಳ್ತಾಯಿದ್ರೆ ಜೊಲ್ ಬರುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ಮತ್ತು ಇದು ಕುದಿಸ್ಕೊಳ್ಳೋ ಅವಶ್ಯಕತೆ ಜಾಸ್ತಿ ಇಲ್ಲ. ಒಂದು ಕುದಿ ಬಂದರೆ ಮಾತ್ರ ಸಾಕು. ಯಾಕಂದರೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ಕುದಿ ಎಲ್ಲ ಬಂದರೆ ಸಾಕು. ಒಂದು ಮುದ್ದೆ ಹಾಕ್ಕೊಂಡು ಹೊಡೆದ್ರೆ ಫ್ರೆಂಡ್ಸ್ ಸೂಪರಾಗಿರುತ್ತೆ.